ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನ್ಮಾಸ್ಕ್. ನಾವು ಎಂತಹ ದೇಶದಲ್ಲಿ ಬದುಕ್ತಿದ್ದೀವಿ ಗೊತ್ತಾ? ದೇಶದ ಹೆಮ್ಮೆಯ ವಿಜ್ಞಾನಿ ಲಡಾಖ್ನಲ್ಲಿ ನೀರಿಲ್ದ ಕಡೆ ಐಸ್ ಸ್ತೂಪಗಳನ್ನು ಕಟ್ಟಿ ಜಾಗತಿಕ ಮಟ್ಟದಲ್ಲಿ ಅವಾರ್ಡ್ ತಂದಿರೋ ಸೋನಂ ವಾಂಗ್ಚುಕ್ ಅವರು 17 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. 8 ಕಿಲೋಗ್ರಾಂಗಿಂತ ಜಾಸ್ತಿ ತೂಕ ಇಳಿದು ಹೋಗಿದೆ. ಅವರ ಆರೋಗ್ಯ ದಿನದಿನಕ್ಕೂ ಹದಗೆಡ್ತಾ ಇದೆ. ಆದರೆ ನಮ್ಮನ್ನಾಳೋ ಸರ್ಕಾರ ಮತ್ತು ನಮ್ಮ ಸಿಸ್ಟಮ್ ಮಾತ್ರ ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಮಲಗಿದೆ. ಸ್ವಲ್ಪ ಯೋಚನೆ ಮಾಡಿ, ಅವತ್ತು ನಮ್ಮ ದೇಶವನ್ನ ಲೂಟಿ ಮಾಡ್ತಿದ್ದ ಆ ಬ್ರಿಟಿಷರಿದ್ದಾರಲ್ಲ, ಅವರು ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹಕ್ಕೆ ಕೂತಾಗ ಅದಕ್ಕೆ ಹೆದರಿ ಸ್ಪಂದಿಸುತ್ತಿದ್ರು, ಮಾತುಕತೆಗೆ ಬರ್ತಾ ಇದ್ರು. ಆದರೆ ಇವತ್ತು ನಮ್ಮದೇ ದೇಶದ ಪ್ರಜೆಗಳು ವೋಟ್ ಹಾಕಿ ಗೆಲ್ಲಿಸಿರೋ ಈ ಜನಪ್ರತಿನಿಧಿಗಳು, ಪಬ್ಲಿಕ್ ಸರ್ವೆಂಟ್ಗಳು ಇವತ್ತು ಒಬ್ಬ ಅಪ್ಪಟ ದೇಶ ಪ್ರೇಮಿ ಸಾವಿನ ದಡದಲ್ಲಿ ಕೂತಿದ್ರೂ ತಲೇನೇ ಕೆಡಿಸ್ಕೊಳ್ತಿಲ್ಲ. ಇದು ನಮ್ಮ ದೇಶದ ದುರಂತ ಅಲ್ವಾ? ಇಷ್ಟಕ್ಕೂ ಸೋನಂ ವಾಂಗ್ಚುಕ್ ಅವರು ಹೋರಾಡ್ತಿರೋದು ಅವ್ರ ಸ್ವಾರ್ಥಕ್ಕ? ಖಂಡಿತ ಇಲ್ಲ. ದೇಶದ ಲಕ್ಷಾಂತರ ಯುವಕರ ಭವಿಷ್ಯವನ್ನ ಹಾಳು ಮಾಡ್ತಿರೋ ಈ ಎಜುಕೇಷನ್ ಸಿಸ್ಟಮ್ ಮತ್ತು ಪೇಪರ್ ಲೀಕ್ ಮಾಫಿಯಾ ವಿರುದ್ಧ. ಕಳೆದ 5 ವರ್ಷಗಳಲ್ಲಿ 7 ದೊಡ್ಡ ಪರೀಕ್ಷೆಗಳ ಪೇಪರ್ ಲೀಕ್ ಆಗಿದೆ. ಅಂದ್ರೆ ಪ್ರತಿ 9 ತಿಂಗಳಿಗೊಮ್ಮೆ ಒಂದೊಂದು ದೊಡ್ಡ ಹಗರಣ ನಡೀತಿದೆ. ನೀಟ್ ಪೇಪರ್ ಲೀಕ್ ಅನ್ನೋದು ಬರೀ ಸಣ್ಣ ವಿಷಯ ಅಲ್ಲ, ಅದು ಕೋಟ್ಯಂತರ ರೂಪಾಯಿಗಳ ಒಂದು ಆರ್ಗನೈಸ್ಡ್ ಕ್ರೈಮ್. ನಮ್ಮ ದೇಶದಲ್ಲಿ ಯುವಕರು ದಿನವಿಡೀ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ಒಂದು ಒಳ್ಳೆ ಕೆಲಸ ಪಡಿಬೇಕು ಅಂತ ಕನಸು ಕಾಣ್ತಾರೆ. ಆದ್ರೆ ದುಡ್ಡಿರೋರು ಪೇಪರ್ ಕೊಂಡು ಸೀಟ್ ಪಡಿತಾರೆ. ಇಂತಹ ಕೆಟ್ಟ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಸೋನಂ ವಾಂಗ್ಚುಕ್ ಅವರನ್ನ ಇವತ್ತು ಒಬ್ಬಂಟಿ ಮಾಡಿ ಕೂರಿಸಿದ್ದಾರೆ. ಇನ್ನು ಕೆಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಸೋನಂ ವಾಂಗ್ಚುಕ್ ಅವರಿಗೆ ಯಾವುದೇ ಅಚೀವ್ಮೆಂಟ್ ಇಲ್ಲ, ಅವ್ರು ಬರೀ ಅಟೆನ್ಷನ್ ಸೀಕರ್ ಅಂತ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಹೌದಾ? ನಿಜವಾಗಿಯೂ ಅವರ ಅಚೀವ್ಮೆಂಟ್ ಏನ್ ಗೊತ್ತಾ? ಲಡಾಖ್ನ -ಡಿಗ್ರಿ ಚಳಿಯಲ್ಲಿ ನಮ್ಮ ದೇಶ ಕಾಯೋ 50,000 ಸೈನಿಕರಿಗಾಗಿ ಯಾವುದೇ ಇಂಧನ ಇಲ್ಲದೆ ಕೆಲಸ ಮಾಡೋ ಹೀಟೆಡ್ ಟೆಂಟ್ಸ್ ಮಾಡಿಕೊಟ್ಟ ಉದ್ಯಮಿ ಅವರು. ದೇಶದ ಸೈನಿಕರ ಚಳಿ ಕಾಯಿಸಿದ ನಾಯಕನಿಗೆ ಇವತ್ತು ನಾವು ಬೆಂಬಲ ಕೊಡಬೇಕಾ ಬೇಡವಾ? ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ IT ಸೆಲ್ಗಳು ಹಬ್ಬಿಸೋ ಸುಳ್ಳು ಸುದ್ದಿಗಳಿಗೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಅವ್ರು ಮಾಡ್ತಿರೋ ಹೋರಾಟ ನಮ್ಮ ದೇಶಕ್ಕೋಸ್ಕರ, ನಿಮ್ಮ ಮನೆ ಮಕ್ಕಳ ಭವಿಷ್ಯಕ್ಕೋಸ್ಕರ. ಅವ್ರ ಜೀವ ಬಿಡೋ ತನಕ ಕಾಯೋದು ಬೇಡ. ಇವತ್ತು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ಕೊನೆಯದಾಗಿ ಹೇಳ್ತೀನಿ ಕೇಳಿ, ಈ ದೇಶದಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ಗಳನ್ನು ನಾವು ದೇವರು ತರಹ ನೋಡೋದನ್ನು ನಿಲ್ಲಿಸಬೇಕು. ಇವರ VIP ಸಂಸ್ಕೃತಿಗೆ ಬ್ರೇಕ್ ಹಾಕಿ ಇವರಿಂದ ಜನರಿಗಾಗಿ ಕೆಲಸ ಮಾಡಿಸ್ಬೇಕು. ನಮ್ಮ ದೇಶದ ಕಂಟೆಂಟ್ ಕ್ರಿಯೇಟರ್ಸ್, ಯುವಕರು ಮತ್ತು ಪ್ರತಿಯೊಬ್ಬ ನಾಗರಿಕನು ಸೋನಂ ವಾಂಗ್ಚುಕ್ ಅವರ ಪರವಾಗಿ ಧ್ವನಿ ಎತ್ತಲೇಬೇಕು. ನಿಮ್ಮ ಸಪೋರ್ಟ್ ಸೋನಂ ವಾಂಗ್ಚುಕ್ ಅವರಿಗೆ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಉತ್ತಮ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ.